ಆತ್ಮೀಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ 10ನೇ ತಾರೀಕಿನಿಂದ ನಿಮಗೆ ಎಕನಾಮಿಕ್ಸ್ ಪರೀಕ್ಷೆ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ನಾನು ಹಲವಾರು ವಿಡಿಯೋಗಳನ್ನು ಮಾಡಲಾಗಿದೆ. ಅಲ್ಲಿ MCQ, ಫಿಲ್ ಇನ್ ದ ಬ್ಯಾಂಕ್ಸ್, ಮ್ಯಾಥ್ಸ್ ದ ಫಾಲೋವಿಂಗ್, ಹಾಗೆ ಯಾವ ರೀತಿ ನಾವು 6 ಅಂಕದ ಪ್ರಶ್ನೆಯನ್ನು ಬರೆದುಕೊಳ್ಳಬೇಕು, ಹಾಗೆ PUK ಪ್ರೆಸೆಂಟ್ ಓರಿಯೆಂಟ್ ಕ್ವಶನ್ಸ್, ಹಾಗೆ ಅವುಗಳನ್ನ ವಿಡಿಯೋನ ಮಾಡಲಾಗಿದೆ. ಇಂದಿನ ವಿಡಿಯೋದಲ್ಲಿ 80 ಔಟ್ ಆಫ್ 80 ಪಡೆದುಕೊಂಡಿರುವಂಥ ವಿದ್ಯಾರ್ಥಿಯ ಉತ್ತರ ಪತ್ರಿಕೆನ ಗಮನಿಸೋಣ. ಸೊ ಅವರು ಯಾವ ರೀತಿ ಬರೆದಿದ್ದಾರೆ, ಹಾಗೆ ಅದರಲ್ಲಿ ಕೊಟ್ಟಿರುವಂಥ ಯಾವ ಪ್ರಶ್ನೆಯನ್ನು ಹೆಚ್ಚಾಗಿ ಬರೆದಿದ್ರು, 2025ರಲ್ಲಿ ನಡೆದಿರುವಂಥ ವಾರ್ಷಿಕ ಪರೀಕ್ಷೆಯ ವಿದ್ಯಾರ್ಥಿಯ ಉತ್ತರ ಪತ್ರಿಕೆಯನ್ನು ಗಮನಿಸೋಣ. ಸೊ ಅವರು ಒಟ್ಟು 22 ಅಲ್ಲಿ ನೋಡ್ತಿರ್ಬೋದು ನೀವು 27 ಪುಟಕ್ಕೆ 27 ಪುಟವನ್ನು ಬರೆದಿದ್ದಾರೆ. ಪೇಜನ್ನು ಯೂಸ್ ಮಾಡಲಾಗಿದೆ. ಸೊ ನಾವಲ್ಲಿ ಯಾವ ರೀತಿ ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ನಡೆದಿದೆ. ಸೊ ನೋಡಿ ಅಲ್ಲಿ 80 ಅನ್ನು ಕೊಡಲಾಗಿದೆ. ಸೊ ವ್ಯಾಲ್ಯೂಯೇಷನ್ ಕೊಡಲಾಗಿದೆ. ಸೊ ನಾವಲ್ಲಿ ವಿದ್ಯಾರ್ಥಿಯ ಒಂದು ಉತ್ತರ ಪತ್ರಿಕೆನ ನೋಡೋದಾದರೆ, ಸೊ ನೀವು ನೋಡ್ತಿರ್ಬೋದು ಅವರು ಯಾವ ರೀತಿ ಬರೆದಿದ್ದಾರೆ. ಓಕೆ, ಸಾಮಾನ್ಯವಾಗಿ ಅವರು ಪಾರ್ಟ್ ಎ ಸೆಕ್ಷನ್ಸ್ ಅಂತ ಕರಿತೀವಲ್ಲ, ಅಲ್ಲಿ ಕರೆಕ್ಟಾಗಿ ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆ ಪ್ರಶ್ನೆಗಳನ್ನ ಬರೆದಿದ್ದಾರೆ. ಸೊ ನಾವು ಈಗ ಯಾವ ರೀತಿ ಅವರು ಬರೆದಿದ್ರು ನೋಡಿ, ಹಾಗೆ ಕರೆಕ್ಟಾಗಿ ಎಲ್ಲಿ ಕೂಡ ನೀಟ್ನೆಸ್ಸಿಂದ ಮತ್ತು ಡಿಸಿಪ್ಲಿನ್ ಆಗಿ ಬರೆಯಲಾಗಿದೆ. ಓಕೆ, ಇಷ್ಟು ನೀವು ಕರೆಕ್ಟಾಗಿ ಮಲ್ಟಿಪಲ್ ಚಾಯ್ಸ್ನ ಬರೀಬೇಕಾಗತ್ತೆ. ಸೊ 6ರಿಂದ 10ರವರೆಗೂ ಒಟ್ಟು ಮಲ್ಟಿಪಲ್ ಚಾಯ್ಸನ್ನು ಬರೆದಿದ್ದಾರೆ. ಹಾಗೆ ಇಲ್ಲಿ ನೋಡಿ ಮ್ಯಾಥ್ಸ್ ದ ಫಾಲೋವಿಂಗನ್ನು ಕೂಡ ನೀವು ನೋಡ್ತಿರ್ಬೋದು. ಮ್ಯಾಥ್ಸ್ ದ ಫಾಲೋವಿಂಗನ್ನು ಕೂಡ ನೀಟ್ನೆಸ್ ಆಗಿ ಬರೆದಿದ್ದಾರೆ. ನೋಡ್ತಿರ್ಬೋದು ಇಲ್ಲಿ ಮ್ಯಾಥ್ಸ್ ದ ಫಾಲೋವಿಂಗನ್ನು ಬರೆದಿದ್ದಾರೆ. ಸೊ ಇದೇ ರೀತಿ ನೀವು ಕೂಡ ಫಾಲೋ ಅಪ್ ಮಾಡಿ ನೀಟ್ನೆಸ್ನ ಫಾಲೋ ಮಾಡಬೇಕಾಗತ್ತೆ ಎಲ್ಲ ವಿದ್ಯಾರ್ಥಿಗಳು. ಸೊ ಓಕೆ, ಹಾಗೆ ಮ್ಯಾಥ್ಸ್ ದ ಫಾಲೋವಿಂಗ್ ಇರ್ಬೋದು. ಹಾಗೆ 1 ಅಂಕದ ಪ್ರಶ್ನೆ ಇಲ್ಲಿ ಬರೆದಿದ್ದಾರೆ ನೋಡಿ, 15, 16ನ್ನ ಇಲ್ಲಿ ಬರೆದಿದ್ದಾರೆ. ಓಕೆ, ಅಮೆರಿಕ ಸಂಯುಕ್ತ ಸಂಸ್ಥಾನ. ಓಕೆ, ಹಾಗೆ ನೋಡಿ ಇಲ್ಲಿ ಮಾರುಕಟ್ಟೆ ಒಂದು ಬೆಲೆ ನಡೆಯಿತು 35 - 2p ಆಗಿರುತ್ತೆ. CPIನ ವಿಸ್ತರಿಸಿ ಬರೀರಿ ನೋಡಿ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನಿಮಗೂ ಕೂಡ. ಅಲ್ಲಿ ವಿಸ್ತರಿಸಿ ಬರೀ ಪ್ರಶ್ನೆಯನ್ನು ಕೇಳ್ತಾರೆ ನಿಮಗೆ. 1 ಅಂಕದ ಪ್ರಶ್ನೆಯನ್ನು ಕೇಳಾಗತ್ತೆ, ವಿಸ್ತರಿಸಿ ಪ್ರಶ್ನೆಗಳನ್ನ ಅಲ್ಲಿ ಕೇಳಾಗತ್ತೆ. ಸೊ ನೋಡ್ತಿರ್ಬೋದು ಇಲ್ಲಿ ನೀವು CPIನ ವಿಸ್ತರಿಸಿ ಬರೀರಿ. ಗ್ರಾಹಕರ ಬೆಲೆ ಸೂಚ್ಯಂಕ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಓಕೆ, ನೋಡಿ ಅಲ್ಲಿ ಕೂಡ 8 ಮಾರ್ಕಸನ್ನು ಕೊಡಲಾಗಿದೆ. ಹಾಗೆ ಪಾರ್ಟ್ ನಿಮಗೆ ನೋಡ್ತಿರ್ಬೋದು ಏನಪ್ಪ ಅಂದರೆ, ಸೊ ಪಾರ್ಟ್ ಬಿ ಸೆಕ್ಷನ್ಸ್ ಅಂತ ಕರಿತೀವಿ ನಾವು. ಪಾರ್ಟ್ ಬಿ ಸೆಕ್ಷನ್ಸಲ್ಲಿ ನಿಮ್ಗೆ ಯಾವ ರೀತಿ ಕೊಟ್ಟಿದ್ದಾರೆ, ಪ್ರತಿಯೊಂದಕ್ಕೆ ಸಂಖ್ಯಾ ಸೂಚ್ಯಂಕ ತುಷ್ಟಿಗಣ ವಿಶ್ಲೇಷಣೆ, ಸ್ಥಾನದರ್ಶಿಕ ತುಷ್ಟಿಗಣ ವಿಶ್ಲೇಷಣೆ. ಓಕೆ, ಅವು ಅನುಭೋಗಿಯ ಆದರ್ಶ ಆಯ್ಕೆ ಅನುಭೋಗಿಯ ಒಂದು ಸಿದ್ಧಾಂತವನ್ನು ವಿವರಿಸುವಂಥ 2 ವಿಧಾನಗಳು. ಓಕೆ, ಹಾಗೆ 4 ಉತ್ಪಾದನೆಗಳು ಯಾವುವು ಅಲ್ಲಿ ಕೊಡಲಾಗಿದೆ, ಅವುಗಳ ಪ್ರತಿಫಲಗಳು, ಭೂಮಿ, ಗೇಣಿ, ಶ್ರಮ, ಕೂಲಿ, ಹಾಗೆ ಅವು ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅವು. ಸೊ ಅಲ್ಲಿ ನಿಮಗೆ ಹೆಚ್ಚಿನ ಅಂಕವನ್ನು ಗಳಿಸಿಕೊಳ್ಳಲು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅವುಗಳಿಗೆ ಪ್ರತಿಫಲಗಳನ್ನು ಕೊಡಲಾಗಿದೆ. ಸೊ ಅಷ್ಟು ನೋಡ್ಕೊಳ್ಳಿ. ಭೂಮಿ, ಗೇಣಿ, ಶ್ರಮ, ಕೂಲಿ, ಬಂಡವಾಳ, ಬಡ್ಡಿ, ಸಂಘಟನೆ, ಲಾಭ. ವ್ಯವಹಾರದ ಉದ್ದೇಶ ಅಂದರೆ ಏನು ಕೊಡಿ, ಸಾಟ ವ್ಯಾಪಾರ. ಹಣದ 2 ಅವಳಿ ಉದ್ದೇಶ ಅಂತ ಕೇಳ್ಬೋದು, ಅಥವಾ ಉದ್ದೇಶಗಳನ್ನು ತಿಳಿಸಿ. ಸೊ ಅದು ನೋಡ್ಕೊಳ್ಳಿ. ಓಕೆ, ಇನ್ನು ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳನ್ನು ಕೊಡಲಾಗಿದೆ. ಸೊ RBI ಅಂತ ನೋಡಿ, ಹೂ ಇಸ್ ಫಂಕ್ಷನ್ಸ್ ಆಫ್ RBI. ಓಕೆ, 3 ಏರಿಕೆ ಪ್ರತಿಫಲ ಪ್ರಮಾಣಗಳು, ಏರಿಕೆ ಪ್ರತಿಫಲ ಪ್ರಮಾಣ, ಸೊ ಇಳಿಕೆ ಪ್ರತಿಫಲ ಪ್ರಮಾಣ. ಸೊ ಅವನು ಕೂಡ ನೋಡ್ಕೋಬೇಕು. ಸ್ಕೇಲ್ಸ್ IRS, DRS, CRS. ಓಕೆ, ಅವುಗಳು ನೋಡ್ಕೊಳ್ಳಿ. ಹಾಗೆ ಒಟ್ಟು ಸೀಮಾಂತ ವೆಚ್ಚಗಳು, ದೀರ್ಘಾವಧಿ ಒಟ್ಟು ವೆಚ್ಚ, ದೀರ್ಘಾವಧಿಯ ಸೀಮಾಂತ ವೆಚ್ಚ ಅಂತ 3 ಬರೆದಿದ್ದಾರೆ. ಅಲ್ಲಿ ಒಂದು ರಾಂಗ್ ಆಗಿದೆ. ಸೊ ಓಕೆ, ಇಲ್ಲಿ ಬನ್ನಿ. ಪಾರ್ಟ್ ಸಿ ಸೆಕ್ಷನ್ಸಲ್ಲಿ ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ, ನೇಕಾರ ಮತ್ತು ಶಿಕ್ಷಕರು ಕೆಲವು ಸಂಪನ್ಮೂಲನ ಹೇಗೆ ಹೊಂದಿರ್ತಾರೆ ಅಂತ ಪ್ರಶ್ನೆ ಇರುತ್ತೆ. ಸೊ ಅವರು ಯಾವ ರೀತಿ ಬರೆದಿದ್ದಾರೆ ನೋಡಿ, ಸ್ಟೆಪ್ ಆಗಿ ಅದೇ ರೀತಿ ನೀವು ಬರೀಬೇಕಾಗತ್ತೆ. ಏನು, ಕೃಷಿ ಕುಟುಂಬ, ಶಿಕ್ಷಕರ ವೃದ್ಧ, ಈ ರೀತಿ ಪ್ರತಿಯೊಂದು ಪಾಯಿಂಟನ್ನು ನೀವು ಬರೀಬೇಕಾಗತ್ತೆ. ಓಕೆ, ಹಾಗೆ ಇಷ್ಟು ನೋಡ್ಕೊಳ್ಳಿ. ನೇಕಾರ ವರ್ಗದವರು, ಹಾಗೆ ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕನ್ನು ಸಂಬಂಧಪಟ್ಟ ಬರೆದಿದ್ದಾರೆ. ಅದರಲ್ಲಿ ಇದು ಮುಂದುವರೆದ ಭಾಗ ಇಲ್ಲಿದೆ ನೋಡಿ, ಇದು ಮುಂದುವರೆದ ಭಾಗ. ನೀವು ಇದೇ ರೀತಿ ಸ್ಪೇಸನ್ನು ಸಾಲಿಯಕಂದರೆ ಅವರು ಪ್ರಿಂಟನ್ನು ಈ ರೀತಿ ಫೋಟೋವನ್ನು ಹೊಡೆದಿದ್ದಾರೆ. ಸೊ ನೀವು ನೀಟ್ನೆಸ್ ಆಗಿ ಬರೀರಿ ಸಾಕು. ಓಕೆ, ಇಷ್ಟು. ಓಕೆ ಓಕೆ, ಫಾರ್ ಎಕ್ಸಾಂಪಲ್ ಕೊಡಿ, ಉದಾಹರಣೆ ಸಹಿತ ಬರೀರಿ ಅವನ್ನ. ಓಕೆ, ಇನ್ನು ನೋಡಿ ಈ ಪ್ರಶ್ನೆ ಬರುತ್ತೆ ನಿಮ್ಗೆ, ಇದನ್ನು ನೋಡ್ಕೊಳ್ಳಿ ಒಮ್ಮೆ. ಸೊ ಇದು 2000 ಒಂದು ಕ್ವಶನ್ ಬ್ಯಾಂಕಲ್ಲಿ ಇತ್ತು ನೋಡಿ, ಕ್ವಶನ್ TRTC ಲಾಭ ಕಂಡಿದ್ದು. ಸೊ ಇಷ್ಟು ನೋಡ್ಕೊಳ್ಳಿ. ಇಲ್ಲೊಂದು ಪ್ರಶ್ನೆ ಬರುತ್ತೆ ನೋಡಿ, ಬೇಡಿಕೆಯಲ್ಲಿನ ಪಲ್ಲಟ, ಪೂರೈಕೆಯಲ್ಲಿನ ಪಲ್ಲಟ, ಸಮತೋಲನ ಪ್ರಮಾಣದಲ್ಲಿ ಬದಲಾವಣೆ. ಸೊ ನೋಡಿ, ಶೋಧಿ ಟೇಬಲ್, ಸಮತೋಲನ ಪಲ್ಲಟಗೊಂಡಾಗ ಈ ಕೋಷ್ಟಕ ಬರೆಯಿರಿ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ನೋಡ್ಕೊಳ್ಳಿ. ಸೊ ಓಕೆ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬಂಡವಾಳ ಖಾತೆಯ ಭಾಗಗಳ ಪಟ್ಟ. ಸೊ ಪಾರ್ಟ್ ಡಿಯಲ್ಲಿ ಅವಧಾಂಶ ನಿವಾಕರೇಖೆಯ ಏನೆಂದು ಬರೀಬೇಕಾಗುತ್ತೆ, ಹಾಗೆ ಅವುಗಳ ಲಕ್ಷಣ ಬರೆದಿದ್ದಾರೆ ನೋಡಿ. ಸೊ ಲಕ್ಷಣ ತೋರಿಸ್ತೀನಿ ಒಮ್ಮೆ ನೋಡಿ. ಸೊ ಲಕ್ಷಣ ಎಲ್ಲಿದೆ ನೋಡಿ, ಲಕ್ಷಣ ನೋಡ್ಕೊಳ್ಳಿ. ಒಟ್ಟು 5 ಲಕ್ಷಣ ಬರ್ತವೆ. ಸೊ ಓಕೆ, ಅಷ್ಟು ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಲಕ್ಷಣ ಬರೆದಿದ್ದಾರೆ. ಹಣದ ಕಾರ್ಯಗಳು ಅವು ನೋಡ್ಕೊಳ್ಳಿ. ಮೌಲ್ಯ ಸಂಗ್ರಹ, ವರ್ಗಾವಣೆ, ಭವಿಷ್ಯದ ಲೇವಾದಿ ಸಾಧನ. ಸೊ ಅವನು ಬರ್ಕೊಳ್ಳಿ ನೋಡಿ, ಇದು ಬರುತ್ತೆ ನೋಡಿ, ಮಾರುಕಟ್ಟೆ ಪೂರೈಕೆ ರೇಖಾಚಿತ್ರ, ಮಾರ್ಕೆಟಿಂಗ್ ಸಪ್ಲೈ ಕರು. ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈ ವರ್ಷದ್ದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಇರುತ್ತೆ. ಓಕೆ, ನೋಡ್ಕೊಳ್ಳಿ. ಹಾಗೆ TPL, APL ಕಂಡುಹಿಡಿಯೋದು, PVK ಪ್ರೆಸೆಂಟ್ ಓರಿಯೆಂಟ್ ಕ್ವಶನ್ಸ್ ಕಂಡುಹಿಡಿಯೋದು, ಅವು ನೋಡ್ಕೊಳ್ಳಿ ಸಾಕು. ಇನ್ನು ಒಂದು ಉಳಿತಾಯ ಮುಂಗಡ ಪತ್ರವನ್ನು ತಯಾರಿಸಿ. ಓಕೆ, ಅದನ್ನು ನೋಡ್ಕೊಳ್ಳಿ. ಅದು ಕೂಡ ನಿಮಗೆ ಕ್ವಶನ್ ಬ್ಯಾಂಕಲ್ಲಿ ಇತ್ತಿದ್ದು. ಸೊ ಅಷ್ಟು ನೋಡ್ಕೊಳ್ಳಿ.
ಓಕೆ, ಮೌಲ್ಯಮಾಪನ ಮುಕ್ತಾಯಗೊಂಡು ಸೊ ಮುಕ್ತಾಯವಾಗಿದೆ ಅಂತ ಬರೆದಿದ್ದಾರೆ. ಸೊ ಅಲ್ಲಿ ಲಾಸ್ಟಾಗಿ ಎಡ್ಗರನ್ನ ಎಳೆದು ಥ್ಯಾಂಕ್ ಯು ಅಂತ ಬರ್ಕೊಳ್ಳಿ, ನೀವು ಧನ್ಯವಾದ ಅಂತ ಬರೆದಿದ್ದಾರೆ. ಸೊ ಓಕೆ, ಇಷ್ಟು ನೋಡ್ಕೊಳ್ಳಿ. ಒಂದು ಎಕ್ಸಾಮ್ಗೆ ಈ ರೀತಿ ವಿದ್ಯಾರ್ಥಿ ಪತ್ರಿಕೆಯನ್ನು ಗಮನಿಸಬೇಕಾಗುತ್ತೆ ಎಲ್ಲ ವಿದ್ಯಾರ್ಥಿಗಳು. ಅಂದರೆ ನಿಮಗೆ ಇಂಪ್ರೆಷನ್ ಆಗುತ್ತೆ. ಹಾಗೆ ವ್ಯಾಲ್ಯೂಟರ್ಗೆ ಯಾವ ರೀತಿ ಇಂಪ್ರೆಷನ್ ಕೊಡಬೇಕು, ಸೊ ಯಾವ ರೀತಿ ಹ್ಯಾಂಡ್ ರೈಟಿಂಗ್ ಬರೀಬೇಕು, ಹಾಗೆ ಯಾವ ಪ್ರಶ್ನೆಗೆ ಹೆಂಗೆ ಬರೀಬೇಕು ಅಂತ ಇಲ್ಲಿ ನಾವು ತಿಳ್ಕೊಬೋದು. ಸೊ ಸರಳವಾಗಿ ವಿನ್ಯಾಸವನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿವಿ. ಸೊ ಎಲ್ಲ ವಿದ್ಯಾರ್ಥಿಗಳು, ಸೊ ಆದಷ್ಟು ವಿದ್ಯಾರ್ಥಿಗಳು ಎಕನಾಮಿಕ್ಸ್ನಲ್ಲಿ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋನ ನೋಡಿ. ಲಾಸ್ಟ್ ಟೈಮಲ್ಲಿ ಮೊಮೆಂಟಲ್ಲಿ ನಾಳೆ ನಮಗೆ 2:30ಕ್ಕೆ ಸರಿಯಾಗಿ MCQ, ಫಿಲ್ಲಿಂಗ್ ಮ್ಯಾಥ್ಸ್, ಮ್ಯಾಥ್ಸ್ ಆಫ್ ಎಲ್ಲ ಹಳೆಯ ವರ್ಷದ ಪ್ರಶ್ನೆ ಪತ್ರಿಕೆಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಸೊ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈಗ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ನೋಟಿಫಿಕೇಶನ್ ಬರುತ್ತೆ. ಓಕೆ, ಇಲ್ಲಿ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.